ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಅಂದರೆ ವಿವಾಹ ವಾರ್ಷಿಕೋತ್ಸವ. ಮದುವೆ ಆಗಿ 18 ವರ್ಷ ತುಂಬಿತು. 18 ವರ್ಷನಾ ಅಮ್ಮ ಅಂತ ಅನಿಸುತ್ತೆ. ಸೊ ಒಂಥರ ದಿನಗಳು ಹೆಂಗೆ ಹೋದ್ವು, ಇತ್ತೀಚೆಗೆ ಗೊತ್ತು ಹೆಂಗೆ ದಿನಗಳು ಹೋಗ್ತಾ ಇದ್ದಾವೆ ಅನ್ನೋದು ಗೊತ್ತಿಲ್ಲ. ಮೊದಲಾದ್ರೂ ಒಂದು ಪಕ್ಷ ದಿನಗಳು ಹೇಗೆ ಹೋಗ್ತಾ ಇದೆ ಹಿಂಗೆ ಆ ಥರ ಅನ್ಸುತ್ತೆ. ಇವಾಗಂತೂ ಹೆಂಗೆ ಹೋಗ್ತಾ ಇದೆಯೋ, ಎಷ್ಟೆಷ್ಟು ಬೇಗ ವರ್ಷಗಳು ಕಳೀತಾ ಇದೆಯೋ ಅನ್ನೋ ಥರ ಅನ್ನಿಸ್ತಾ ಇದೆ. ಇವಾಗ ಬಂದು ಏನು ಬೇಜಾರಾಗುವಂಥ ವಿಚಾರ ಅಂತಂದರೆ, ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾನೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಆದರೆ ಇವತ್ತು ನಮ್ಮ ಪತಿದೇವರು ಮನೆಯಲ್ಲಿ ಇಲ್ಲ. ವೆಡ್ಡಿಂಗ್ ಆ್ಯನಿವರ್ಸರಿ ದಿನನೇ ನಮ್ಮ ನನ್ನ ಜೊತೆಯಲ್ಲಿ ಇಲ್ಲ. ಅದು ತುಂಬಾ ಬೇಜಾರು ನನಗೆ. ಯಾಕಂದರೆ ಯಾವ ದಿನ ಇಲ್ಲದ್ರು ಇವತ್ತೊಂಥರ ಆ ಖುಷಿ ಅಲ್ವಾ, ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದೊಂಥರ ಖುಷಿ ಅಲ್ವಾ, ಇರಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ನನಗೆ ಪಿಂಪಲ್ ಆಗಿದ್ವು, ಇದೆಲ್ಲ ಹೋಗ್ತಾ ಇದೆ ಇಲ್ಲಿ ಕಲೆಗಳು. ನನಗೆ ಯಾವತ್ತೂ ಈ ಥರ ಪಿಂಪಲ್ ಮಾಡ್ತಿದ್ದಲ್ಲ, ಏನಾಯ್ತು, ನೋವಾಯ್ತಾ, ಏಟಾಯ್ತಾ? ಏ ಬೇಬಿ, ಹೋಗಿ ಹೇಳು. ಬೇಬಿಗೆ ಊಟ ತಿನ್ನಿಸ್ತಾ ಇದ್ದಾಳೆ, ತೋರಿಸ್ತೀನಿ ರೀ. ಏನು ಮಾಡ್ತೀವಿ ಕುಶಿಮಾ? ಹಾಂ, ಬೊಮ್ಮಮ್ಮ ತಿನ್ನಿಸ್ತಾ ಇದೀಯಾ ಬೇಬಿಗೆ? ಅಮ್ಮ ಹೇಳು. ಬೇಬಿ ಖುಷಿ ವೇರ್ ಆರ್ ಯು. ಅಯ್ಯೋ, ವಾಯ್ಸೇ ಬರ್ತಾ ಇಲ್ಲ. ಬೇಬಿ ಖುಷಿ ವೇರ್ ಆರ್ ಯು. ಜೋರಾಗಿ ಹೇಳ್ಬೇಕು. ಹಾಂ, ತುರ್ಕು ಹಾಕೊಂಡು ತುರುಕ್ಬೇಕು. ಹೇಳಮ್ಮ, ಬೇಬಿ ಖುಷಿ ಹೇಳಮ್ಮ. ಇವಾಗ ಇಂಟ್ರೆಸ್ಟ್ ಇಲ್ಲಪ್ಪ ಮಗು ತಿನ್ಸೋದ್ರಲ್ಲಿ. ಮಂಗೋ ತಿನ್ನು, ಬೇಬಿ ಮಂಗೋ ತಿನ್ಬಿಟ್ಟು. ಹಾಂ, ತಿನ್ನು ಬೇಕಾ. ಪೊಲೀಸ್. ಹಾಂ, ತಿನ್ನು. ಓ ಏ ಮುದ್ದು ಏನು ತಿನ್ನಿಸ್ತಾ ಇದೆಯಾ ನೀನು? ಓಕೆ ಕುಶಿಮಾ, ಊಟ ಮಾಡಿಸ್ದಲ್ಲಿ. ಸೊ ಏನಂದರೆ, ಈ ದಿನ ಎಂಥ ಹೆಣ್ಮಕ್ಳು ಆದ್ರೂ ಗಂಡ ಜೊತೆನಲ್ಲಿ ಇರಬೇಕು ಅಂತ ಇಷ್ಟಪಡ್ತಾರೆ. ನನಗೆ ಜೊತೆನಲ್ಲಿ ಇಲ್ಲ ಅನ್ನೋ ಥರ ಇಲ್ಲ, ಏನಿಲ್ಲ ಪಾಪ. ಇವತ್ತೇನಂದರೆ, ಇವತ್ತು ಟೂರ್ನಮೆಂಟ್ ಇದೆ ಕ್ರಿಕೆಟ್ ಅಪಾರ್ಟ್ಮೆಂಟಲ್ಲಿ. ಅವ್ರು ಏನು ಮಿಸ್ ಮಾಡಿದ್ರು ಅದನ್ನ ಮಾತ್ರ ಮಿಸ್ ಮಾಡಲ್ಲ. ಅವ್ರಿಗೆ ತುಂಬ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವಾಗ ಅಲ್ಲಿ ಬೆಳಿಗ್ಗೆ 5 ಗಂಟೆ 5:30 ಎದ್ದು ಹೋಗಿದ್ದಾರೆ. ಇನ್ನು ಸಂಜೆವಾಗುತ್ತೆ ಅನಿಸುತ್ತೆ ಬರೋದು, ನನಗೂ ಸರಿಯಾಗಿ ಗೊತ್ತಿಲ್ಲ. ಅದೇ ನನಗೆ ಒಂಥರ ಬೇಜಾರು. ಇವತ್ತೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಬೆಳಿಗ್ಗೆನೇ, ಅದೆಲ್ಲ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಆಗಲಿಲ್ಲ. ನೋಡುವ ಸಂಜೆ ಎಷ್ಟೊತ್ತಿಗೆ ಬರ್ತಾರೆ, ಅದೂ ಐಡಿಯಾ ಇಲ್ಲ. ಬರ್ತಾರೆ ಅನ್ನೋದೊಂದು ಪಕ್ಕ ನನಗೆ ಟೈಮ್ಸ್ ಗೊತ್ತಾಗಿದ್ದರೆ ರೆಡಿ ಆಗ್ತಿದೆ. ಅವ್ರಿಗೆ ಗೊತ್ತಿಲ್ಲ ಶೋರ್ ಆಗಿ, ಅವ್ರಿಗೆ ಕನ್ಫರ್ಮ್ ಆಗಿ. ಅದಕ್ಕೋಸ್ಕರ ನನಗೂ ಏನು ಇದಿಲ್ಲ. ಮನೆಯೆಲ್ಲ ಒಂದು ಸ್ವಲ್ಪ ಎಡಿಟಿಂಗ್ ಅದು ಇದು ಅನ್ಕೊಂಡು ರಾತ್ರಿ ಏನಾಗೋಯ್ತು ಅಂದರೆ ಲೇಟ್ ಆಗೋಯ್ತು ಸ್ವಲ್ಪ. ಆದ್ದರಿಂದ ಇವಾಗ ಎಲ್ಲ ಕೆಲಸ ಮುಗಿಸಿದ್ದೀನಿ. ಶಾಪ್ ಕಡೆಗೆ ಹೋಗಬೇಕು, ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ಎಲ್ಲ ಹೂವು ಮುಡಿಸಿ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ. ಅಷ್ಟರಲ್ಲಿ ಸರಿ ಆಯಿತು, ಇರು ವ್ಲಾಗ್ ಆದರೂ ಶುರು ಮಾಡೋಣ. ಹಂಗೇನೆ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ವ್ಲಾಗ್ ಮಾಡಲಿಲ್ಲ ಅಂತಂದರೆ ಅಪ್ಪೋ, ಬೇರೆ ಎಲ್ಲ ದಿನನೂ ವ್ಲಾಗ್ ಮಾಡ್ತೀನಿ, ಈ ದಿನ ವ್ಲಾಗ್ ಮಾಡ್ದಲ್ಲಿ ಇರೋಕ್ಕಾಗುತ್ತಾ? ಅದಕ್ಕೆ ಈ ದಿನ ಹೇಗಿದೆ ಏನು ಎತ್ತ ಅನ್ನೋದು ನಿಮ್ಗೆ ಕೂಡ ನಾನು ಶೇರ್ ಮಾಡ್ದಂಗಾಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ, ಹೇಗಿರುತ್ತೆ ಏನು ಇವತ್ತಿನ ವ್ಲಾಗ್ ಅನ್ನೋದನ್ನ ನನಗೂ ಗೊತ್ತಿಲ್ಲ, ತೋರಿಸ್ತಾ ಹೋಗ್ತೀನಿ. ಏನು ಐಡಿಯಾನೇ ಇಲ್ಲ ಫ್ರೆಂಡ್ಸ್. ಹಿಂಗಿರೋದ್ರಿಂದ ನನಗೆ ಏನು ಐಡಿಯಾನೇ ಇಲ್ಲ. ನೋಡಬೇಕು ಹೇಗೆ ಏನು ಎತ್ತ ಅಂತ. ಓಕೆ, ಪೂಜೆ ಮಾಡಿಬಿಡ್ತೀನಿ ಬೇಗ. ಸ್ವಲ್ಪ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಸ್ವಲ್ಪ ಬೇಡ್ಕೊಂಡಿದ್ದು ಮತ್ತೆ ಆಮೇಲೆ ವ್ಲಾಗ್ ಶುರು ಮಾಡ್ತೀನಿ ಫ್ರೆಂಡ್. ಓಕೆ, ನಾನು ಅವಾಗಲೇ ಹೇಳ್ದಂಗೆ ನಾನೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಟ್ಲೀಸ್ಟ್ ಅದಾಗಲಿಲ್ಲ, ಸಂಜೆಗಾದರೆ ಏನಾದ್ರು ಪ್ಲ್ಯಾನ್ ಮಾಡೋಣ. ಇವಾಗ ಶಾಪ್ಗೆ ಹೋಗಿರೋಣ, ಆಮೇಲೆ ನೋಡ್ಕೊಳ್ಳೋಣ ಬಿಡು, ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಇವಾಗಿರೋ ಬ್ಯುಸಿ ಲೈಫ್ ಸ್ಟೈಲ್ಗೆ ನನಗೆ ಮುಂಚಿತವಾಗಿಯೇ ಜಾಸ್ತಿ ಪ್ಲ್ಯಾನ್ ಮಾಡೋಕ್ಕೂ ಆಗ್ತಾಯಿಲ್ಲ, ಟೈಮ್ ಸಿಗ್ತಿಲ್ಲ. ಅಂಥದ್ರಲ್ಲೂ ಏನಾದ್ರು ಒಂದು ನಮ್ಮ ಲೆವೆಲ್ಗೆ ಒಂದು
ಚಿಕ್ಕದಾಗಾದರೂ ಸ್ಮಾಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಸೊ ಸರಿ ಮನೆ ಪೂಜೆ ಮುಗಿಸ್ಲೇಬೇಕಲ್ವ, ಮಾಡ್ತಾಯಿದ್ದೀನಿ ಇವಾಗ. ಫಸ್ಟ್ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಶಾಪ್ ಕಡೆಗೆ ಹೋಗೋಣ ಅಂತ. ಖುಷಿಮಾಗಿನೂ ಸ್ಕೂಲ್ ಬಿಟ್ಟಿಲ್ಲ, ಅವಳನ್ನ ಆಮೇಲೆ ಕರ್ಕೊಂಡೋಗ್ಬಿಟ್ಟು ನಾನು ಆಮೇಲೆ ಶಾಪ್ ಕಡೆ ಹೋಗಬೇಕಾಗಿತ್ತು. ಇಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ, ನನ್ನ ಮಗಳು ಹಣ್ಣುಗಳನ್ನ ಇಟ್ಟಿದ್ದೀನಿ, ಅದನ್ನೆಲ್ಲ ಎತ್ಕೊಂಡು ಅಲೆ ಆ ಕಡೆಗೆ ಓಡ್ತಾಯಿದ್ಲು. ಇದು ನಡೀತಾನೆ ಇರುತ್ತೆ. ಅಲ್ಲಿ ಒಂದು ಕ್ಲಿಪ್ ಟೈಪ್ ಹಾಕಿದ್ದೀನಿ, ಅದನ್ನು ಇವಾಗ ಓಪನ್ ಮಾಡೋ ಥರ ಎಲ್ಲ ಶುರು ಮಾಡಿದ್ದಾಳೆ. ಒಳಗಡೆ ಇರೋ ಊದಿನ ಕಡ್ಡಿ ಆಗಿರ್ಬೋದು, ಅರಿಶಿನ ಕುಂಕುಮ ಪ್ರತಿಯೊಂದು ಎಲ್ಲ ತೆಗ್ದು ಹಾಕ್ಬಿಡ್ತಾಳೆ. ಒಟ್ಟಿನಲ್ಲಿ ಏನೋ ಒಂದು ಚೇಷ್ಟೆ ಮಾಡ್ತಾ ಇರ್ತಾಳೆ. ಓಕೆ, ಇವಾಗ ಪೂಜೆ ಮಾಡಿದಾಯ್ತು. ಯಾಕೋ ಲಾಸ್ಟ್ ಟೈಮು ಈ ಸೈಡ್ ಇಲ್ಲಿ ಜಾಗದಲ್ಲಿ ಪೇಯ್ನ್ ಬಂದಿತ್ತು ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ. ಇವಾಗ ಈ ಕಡೆ ಸೈಡ್ ತುಂಬ ಪೇಯ್ನ್ ಆಗ್ತಿದೆ. ಹಿಂಗೆ ಹಿಂಗೆ ಈ ಕಡೆ ದಾವಡೆ ಏನಿದೆ ಇಲ್ಲಿ ಕೆಳಗಡೆ ಮೇಲೆ ಹಿಂಗೆ ಉಗ್ಳು ನುಂಗಕ್ಕೂ ಆಗ್ತಿಲ್ಲ. ಸದ್ಯ ಈ ಥರ ಇನ್ನೊಂದ್ಸರಿ ಬರ್ಬೋದೇನೋ ಅಂದ್ಬಿಟ್ಟು ಮಾತ್ರೆ ಇಟ್ಕೊಂಡಿದ್ದೆ, ಅದನ್ನ ನುಂಗ್ಬೇಕು. ಇವಾಗ ಸ್ನಾನ ಮಾಡಿದ್ಮೇಲೆ ನೋವು ಜಾಸ್ತಿ ಆಗ್ತದೆ. ಈ 2 ಪಾಯಿಂಟ್ ಇದು ನೋವ್ತಾ ಇದೆ, ನನಗೆ ಯಾಕೋ ಗೊತ್ತಿಲ್ಲ. ಅನ್ನಕ್ಕಾಗ್ತಿಲ್ಲ. ಇದು ಬಿಟ್ಟರೆ ನಾಳೆ ಅಷ್ಟಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಮೆಡಿಸಿನ್ ತಗೊಡ್ಬೇಕು. ಇದೆ ನನ್ನ ಹತ್ರ, ಹುಷಾರಾಗಿ ಅದನ್ನ ಮಾತ್ರ. ಯಾಕಂದ್ರೆ ಈ ನೋವು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಇದು ಬಂತು ಅಂದರೆ ಫುಲ್ ತಲೆಯೆಲ್ಲ ಪೇಯ್ನ್ ಆಗ್ತೈತೆ. ಅದಕ್ಕೋಸ್ಕರನೇ ಕಂಪ್ಲೀಟಾಗಿ ಇದು ಮಾತ್ರೆ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಅಲ್ಲಿ ಮಾಡ್ತೈತೆ. ಇಡೀ ಆಪಲ್ನ ಪೂಜೆಗೆ ಅಂತ ಇಟ್ಟಿದ್ದ ಆಪಲ್ನ ಎತ್ಕೊಂಡು ತಿಂತಾಳೆ. ಇಲ್ಲ ತೋರಿಸಲ್ಲ ಸಾರಿ, ಅವಳಿಗೆ ತೋರಿಸ್ಬಾರ್ದು ವಿಡಿಯೋದಲ್ಲಿ. ಅವೆಲ್ಲ ಅವಳು ಇದಾಗೋದು ಅಂತ ಅಂತಾಳೆ. ಅದಕ್ಕೆ ಓಕೆ ಫ್ರೆಂಡ್ಸ್, ಇವಾಗ ಬೇಬಿ ಪಟ್ಪಟ್ ಅಂತ ಏನು ಶಾಪ್ ಕಡೆಗೆ ಹೋಗಬೇಕು. ಹೋಗಿ ಸ್ವಲ್ಪ ವೀಡಿಯೋಸ್ ಮಾಡೋದೆಲ್ಲ ಇದೆ. ಮೈಸೂರು ಸಿಲ್ಕ್ ಆಗಿರ್ಬೋದು, ಅದೇದಂಥ ವೀಡಿಯೋಗಳಿದ್ದಾವೆ ಪೋಸ್ಟ್ ಮಾಡೋದು. ಆದರೆ ಜಾಸ್ತಿ ಮೈಸೂರು ಸಿಲ್ಕೆ ಕೇಳ್ತಾರೆ. ನನಗೆ ಜಾಸ್ತಿ ವ್ಯೂವರ್ಸ್ ಕೇಳ್ತಾ ಇರೋದೇ ಅದು. ನನಗೆ ಸೆಮಿ ಮೈಸೂರು ಸಿಲ್ಕಲ್ಲಿ ಇದ್ರೆ ಕೊಡಿ ನನಗೆ ಅಂತ ಕೇಳ್ತಾರೆ. ಸೊ ಆದ್ದರಿಂದ ಕಡಿಮೆ ಪ್ರೈಸ್ ಅಲ್ವಾ, ಆದ್ದರಿಂದ ಸರಿ ಅಂತ ಹೇಳ್ಬಿಟ್ಟು ಅದು ಎಲ್ಲ ಬಂದಿದೆ ಸ್ಟಾಕ್ಸು. ಅದೆಲ್ಲ ವೀಡಿಯೋ ಮಾಡಬೇಕು. ಆದರೆ ಇವತ್ತೊಂದು ಸ್ವಲ್ಪ ಬ್ಯುಸಿನೇ. ನೋಡೋಣ ಸೋಮ ಎಷ್ಟೊತ್ತಿಗೆ ಏನು ಬರ್ತಾರೆ ಏನಾಯ್ತಾ ಅಂತ. ಸೊ ಖುಷಿ ಮಾವನ ಹೋಗಿ ಕರ್ಕೊಂಡು ಫಸ್ಟ್ ಸ್ಕೂಲಿಗೆ ಬಿಟ್ಬಿಡ್ತೀನಿ. ಇರು, ಓಡಬಾರ್ದು. ಏನದು ತೋರಿಸಿ. ಮಯ್ಯ ತೋರಿಸಲ್ಲ ನನಗೆ. ಓಕೆ ಬಾಯ್. ನೀವು ಬೀಳ್ತೀಯ, ಡೌನ್ ಇದೆ, ಬೀಳ್ತೀಯ. ಇದು ಈ ಕಡೆಯಿಂದ ಬಂದ್ವಿ, ಈಸಿ ಆಗುತ್ತೇನೋ ಅಂತ. ಡೌನು ಕರ್ಕೊಂಬರ್ಬೇಕು ಅಂತಂದರೆ ನಡ್ಕೊಂಡು ಅಂದರೆ ಅಲ್ಲಿ ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡು ಅವಳು ಹೋದಂಗೆಲ್ಲ ಬಿಡ್ಕೊಂಡು ಬರ್ಬೇಕು ಕರ್ಕೊಂಡು. ಹೋಯ್ತೈತೆ. ಇಲ್ಲಿ ಬಾ, ಈ ಕಡೆ ಬಾ ಕಮ್ ಖುಷಿ. ನಡ್ಕೊಂಡು ಬರೋದಾದ್ರೆ ಒಂದು ಫ್ಲವರ್ ಇಲ್ದಲೆ ಅವಳು ಇಲ್ಲಿ ಖುಷಿ ಮಾ, ಇಲ್ಲಿ ಬಾ ಇದೆ, ಇಲ್ಲಿ ಫ್ಲವರ್ ಇಡಿ. ಇಲ್ಲಿ ಮುದ್ದು, ಇಲ್ಲಿ ನೋಡಿ, ಇಲ್ಲಿ ಬಾ ಬೇಗ ಬಾ. ಅಮ್ಮ ಕೊಡ್ತೀನಿ ಬಾ. ಇಲ್ಲಿ ಇನ್ನೊಂದು ಫ್ಲವರ್. ಆಂಟಿಗೆ ಅವಳು ಆಂಟಿ ಕೊಡಬೇಕು ಅಂತ ಕಿದ್ಕೊಂಡು ಹೋಗೋದು ಯಾವಾಗಲೂ. ನೋಡಿ ಇಲ್ಲಿ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಬಾಯ್. ಲಾಲಿಪಾಪ್ ಕೊಟ್ಟಿದ್ದು ಎಲ್ರೂ ಖುಷಿ. ನಿಂದೆ ಲಾಲಿಪಾಪ್ ಅಮ್ಮ. ಬಾಬು ಲಾಲಿಪಾಪ್ ಯಾರು ಕೊಟ್ಟಿದ್ದು ನಿಂಗೆ? ಬಾಬು ಯಾರು ಲಾಲಿಪಾಪ್ ಕೊಟ್ಟಿದ್ದು ನಿಂಗೆ? ಇಲ್ಲ ಸರಿ ಅಮ್ಮ, ಆಯ್ತು ಮಾಡಲ್ಲ. ವಿಡಿಯೋ ಮಾಡ್ಬಾರ್ದು ಅವಳಿಗೆ. ಮೊದಲು ನಾನು ಈ ಪಾನಿಪುರಿ ಗೋಲ್ಗಪ್ಪ ಅದೆಲ್ಲ ನನಗೆ ಅಷ್ಟೊಂದು ಲೈಕ್ ಆಗ್ತಾನೆ ಇರಲಿಲ್ಲ. ಇವಾಗಂತೂ ಏನಾದರೂ ಒಂದು ಸ್ವಲ್ಪ ಹೊಟ್ಟೆ ಹಸಿವಾಯ್ತು ಅಂತಂದರೆ ಜಾಸ್ತಿ ಇಲ್ಲ, ಒಂದು 4-5 ಪೂರಿ ಹೋಗ್ಬಿಟ್ಟು ನಾನು ಒಂದು ತಿಂದ್ಬಿಟ್ಟು ಬರ್ತೀವಿ. ಸೊ ವಿಡಿಯೋ ಮಾಡ್ತಾಯಿದ್ವಾ ಹಾಗೆ ಸೂಪರಾಗಿದೆ ಅಂತ ಅವ್ನು ಹೇಳ್ತಿದ್ರೆ, ಅವನಿಗೆ ಕನ್ನಡ ಬರಲ್ಲ, ಅರ್ಥ ಆಗಲ್ಲ. ನನಗೆ ಹಿಂದಿ ಬರಲ್ಲ ಮಾತಾಡೋಕ್ಕೆ. ಸಖತ್ತಾಗಿತ್ತು ಕಾಮಿಡಿ, ಚೆನ್ನಾಗಿತ್ತು ಒಂಥರ. ಅವಾಗ ಮತ್ತು ಇಲ್ಲೆಲ್ಲ ಬಂದವರೆಲ್ಲ ಯಾವಾಗಲೂ ಪಾನಿಪುರಿ ಜಾಸ್ತಿ ತಿಂತಾಯಿದ್ರು. ನಾನು ಏನು ರುಚಿ ಇರ್ಬೋದು ಅಂತೆಲ್ಲ ಅನ್ಕೊತೈತೆ ಇತ್ತೀಚೆಗೆ. ಅದರಲ್ಲೂ ಈ ಇನ್ಸ್ಟಾಗ್ರಾಮ್ನಲ್ಲಂತೂ ಪಾನಿಪುರಿನಲ್ಲಿ ಅದು ಯಾವುದೋ ಒಂದು ವೀಡಿಯೋ ನೋಡ್ಬಿಟ್ಟೆ, ಆಲೂಗೆಡ್ಡೆಲಿ ಹುಳ ಇದ್ದಿದ್ದು. ಅವಾಗ ನೋಡಿದ ತಕ್ಷಣ ಅನಿಸ್ತು ಅಯ್ಯಯ್ಯೋ ಅಂತ ಅನಿಸಿತ್ತು. ಆದರೆ ನಮ್ಮ ಈ ಪಾನಿಪುರಿ ಸ್ವಲ್ಪ ಪರವಾಗಿಲ್ಲ, ಆ ಲೆವೆಲ್ಗೆ ಹೋದರೆ ಚೆನ್ನಾಗಿದೆ, ಎಲ್ಲ ಹೈಜೀನ್ ಇದ್ದಾನೆ. ಅದು ನೀವು ಇಟ್ಕೊಂಡು ಇವಾಗ ಏನಂತಂದ್ರೆ ಆಂಟಿ ಬಂದಿದ್ದಾರೆ, ಕೀರ್ತಿಯವರ ಚಿಕ್ಕಮ್ಮ ಇವರು ಆಂಟಿ ಬರ್ತಾ ಇರ್ತಾರೆ ಇಲ್ಲಿ ಶಾಪಿಂಗ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಹೇಳಿದ್ದಾರೆ ಕೀರ್ತಿಯವರ ತಂಗಿ ಮದುವೆ ಇದೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ KSIC ತಗೊಬೇಕು ಸ್ಯಾರಿ ಅಂತ ಹೋಗಿದ್ರಂತೆ. ಅಮ್ಮ 36,000 ಅಂತೆ ಈ ಸ್ಯಾರಿ.
ಇಲ್ಲಿ ನನಗೆ ಅದೇ ಆಶ್ಚರ್ಯ ಆಗ್ತದೆ ನಿಜ. ಅಂದ್ರೆ ಕ್ರೇಜ್ ಇರುತ್ತೆ ಕೆಲವ್ರಿಗೆ. ಇದು ಅಷ್ಟೇ, ಇದೆಷ್ಟು? ಇದು ಅಷ್ಟೇ ಆಂಟಿ, ಸೇಮ್. ಇದು 36,000 ಅಂತೆ. ನಿಜ ಹೇಳ್ತೀವಿ, ನಾವು ಇವಾಗ ಇಲ್ಲಿ ನೋಡಿ, ನಾವು ತಂದಿಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ನ ಇಟ್ಟಿದೀವಿ. ಏನ್ ಸಕ್ಕತ್ತಾಗಿದೆ ಇಲ್ಲಿ ನೋಡಿ. ಇದಕ್ಕೂ 36,000 ಎಲ್ಲಿ, ಇದು 1,650 750. ಇನ್ನು ಇದು ಮಾಡಿಲ್ಲ, ಇವಾಗ ಬಂದಿದ್ದು ಸ್ಟಾಕ್ಸು. ಹೆಂಗಿದೆ ಇಲ್ಲಿ ನೋಡಿ. ಇರಿ ಶೈನಿಂಗ್ ತೋರಿಸ್ತೀನಿ. ಅಂದ್ರೆ ಅದ್ರ ಪ್ಯೂರಿಟಿ ಇದ್ದೇ ಇರುತ್ತೆ, ಅದ್ರ ಮಾತೆ ಇನ್ನೊಂದು ಇಲ್ಲ. ಆದ್ರೆ ಹೇಳೋದು ಇಲ್ಲಿ ಅದಕ್ಕೆ ಆಂಟಿ ಇರಿ ವ್ಯತ್ಯಾಸ ತೋರಿಸ್ತೀನಿ. ನಾನು KSIC ಒರಿಜಿನಲ್ ಮುಟ್ಟಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಮುಟ್ತಾ ಇರೋದು. ಇಲ್ಲಿ ನೋಡಿ, ಏನಾದ್ರು ವ್ಯತ್ಯಾಸ ಅನಿಸ್ತಾ ಇದೆಯಾ? ಇದೆ. ಸೊ ಹೀಗೆ ನೋಡ್ತಾ ಇದ್ವಾ. ಇವಾಗ ಬ್ಲೌಸ್ ಹಾಕ್ಸ್ಬೇಕು ಅಂತ ಆಂಟಿ ಹೇಳ್ತಾ ಇದ್ರು, ಈಗ ತಂದ್ವಿ ಅಂತ. ಈ ಪ್ರೂಫ್ ತೋರಿಸ್ತೀವಿ. ಎಷ್ಟು ರಶ್ ಅಂತ ಗೊತ್ತಾ, ಒಂದೇ ಬೇಗ ಖಾಲಿ ಆಗೋಗ್ಬಿಡ್ತದೆ. ಈ ತರ ಬಿಲ್ಲ ಅಂತ ಇಲ್ಲಿದೆ. ಇಲ್ಲಿ ನೋಡಿ, 36,000 ಅಂತೆ. 36,000. ಹಾಗೆ 36,000 ಅಂತೆ. GST ಎಲ್ಲ ಸೇರಿ ನೋಡಿ 93,021. 3 ಸೀರೆಗೆ 3 ಸೀರೆ ಅಲ್ಲ, ಒಂದಿದೆ. 19,835 ಒಂದು 36,000. ಕೀರ್ತಿ ಒಂದು ತಗೊಂಡ್ರಂತೆ. ಖಾಲಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಫ್ರೆಂಡ್ಸ್, ಇವಾಗ ಮತ್ತೆ ಸಂಜೆ ಆಗ್ಲಿ 8 o'clock. ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಆಗ್ಲಿಲ್ಲ ಬ್ಲಾಗ್ ಮಾಡಕ್ಕೆ. ಆಫ್ಲೈನ್ ಕಸ್ಟಮರ್ಸ್ ಬರ್ತಾ ಇದ್ರಾ. ಸೊ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಹಾಕಿದ್ದೆ. ಸೊ ಅದರಿಂದ ಒಂದಷ್ಟು ಕಸ್ಟಮರ್ಸ್ ರೆಡ್ ಈ ಸ್ಯಾರಿ ಕಲೆಕ್ಷನ್ ಹಾಕಿದ್ದೆ ನಾನು. ಆದ್ರಿಂದ ಎಲ್ರು ಕೇಳ್ತಾ ಇದ್ರು. ನಡೀತಾ ಇದೆ. ಇವಾಗ ಲೇಟ್ ಆಗುತ್ತೆ, ಆದ್ರಿಂದ ಎಂಕ್ವೈರಿ ಬರ್ತಾನೆ ಇದೆ. ಅಂಡ್ ನೋಡಿದ ತಕ್ಷಣ ಆಫ್ಲೈನ್ ಕಸ್ಟಮರ್ಸ್ ಬಂದೇನೆ 2 3 ಪೀಸ್ ಹತ್ರ ತಗೊಂಡು ಹೋಗ್ತಾ ಇದಾರೆ. ಖುಷಿ ಒಟ್ನಲ್ಲಿ. ಹಾಕಿದ ತಕ್ಷಣನೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನೇ ಬಂದು ತಗೊಂಡು ಹೋಗ್ತಾ ಇದ್ರಲ್ಲ, ಅದು ಖುಷಿ. ಇನ್ನು ಏನಂದ್ರೆ ನಂಗೆ ಸುಸ್ತಾಗ್ಬಿಡ್ತು. ಮಧ್ಯಾಹ್ನ ಊಟ ಮಾಡಕ್ ಹೋಗಿಲ್ಲ ನಾನು, ಇನ್ನೇನು ಯಾರು ಇಲ್ಲ ಅಂತ ಹೇಳಿ ಸುಸ್ತಾಗ್ಬಿಟ್ಟಿದ್ನಾ. ಅದಕ್ಕೆ ಹೋಗಿಲ್ಲ. ಕೈಕಲ್ಲೆಲ್ಲ ಶೇಕ್ ಆಗ್ತು. ರಕ್ಷಿತ್ ಇವಾಗ ಕಾಫಿ ಮಾಡ್ಕೊಂಡು ತಗೊಂಡ್ ಬಂದು ಕೊಟ್ಟ. ಅಲ್ಲಿ ಇನ್ನೊಬ್ರು ಸ್ಟಾಫ್ ಮನೆಗೆ ಹೋದ್ರು ಬೇಗ ಹೋಗ್ಬೇಕು ಅಂತ ಹೇಳಿ. ಖುಷಿಮಾ ಅಲ್ಲ ಅವಳೆ. ಅದಕ್ಕೆ ನಮ್ಮ ಯಜಮಾನ್ರು ಇವಾಗ ಬಂದವ್ರಂತೆ, ಮನೆಗೆ ಬಂದು ಮಲ್ಕೊಂಡವ್ರೆ. ನನ್ನ BP ಫುಲ್ ಮೇಲ್ ಹೋಗಿದೆ. ಮನೆಗೆ ಹೋದ್ರೆ ಸುಮ್ಮನೆ ಜಗಳ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಗೊತ್ತಿಲ್ಲ, ಮನೆಗೆ ಹೋದ್ಮೇಲೆ ಗ್ಯಾರಂಟಿ ಜಗಳ ಆಗೇ ಆಗುತ್ತೆ ಇವತ್ತು ಅಂತ ನಾನು ಅನ್ಕೊಂತೀನಿ. ಎಲ್ಲ ಬರೀ ಹೋಳು ಇಷ್ಟು ಹೇಳೋದಷ್ಟೇ ಅಲ್ಲ. ಅಂದ್ರೆ ನಿನ್ ಪ್ರಕಾರ ನಾನು ಜಗಳ ಆಡ್ಬೇಕಂತ ನೋಡಿ. ಜಗಳ ಆಡ್ಲಿ ಅಂತ ಕಾಯ್ತಾ ಇರೋ ಏಕೈಕ ಮಗ ಇವನೇ. ಎಷ್ಟು ಅವಾಗಿಂದಾನು ಹಚ್ಚಿ ಕೊಡ್ತವನೆ ಅಂದ್ರೆ ಅವ್ರ ಅಪ್ಪನ ಮೇಲೆ. ಅಮ್ಮ ನಾನ್ ಮಾತ್ರ ಹಿಂಗೇನಾರು ಹೊರಗಡೆ ಹೋಗ್ಬಿಟ್ರೆ ಹೇಳ್ತೀನಿ. ಒಂದ್ ನಿಮಿಷ ರೀ, ನಾನು 2 ವಾರ 3 ವಾರ ಮುಂಚೆನೆ ಹೇಳಿರ್ತೀನಿ. ಯಾಕಂದ್ರೆ ಇವ್ರಿಗೆ ಮತ್ತೆ ಅವತ್ತು ಹೇಳ್ತಾರೆ, ಇವ್ರಿಗೆಲ್ಲರಿಗೂ ಹೇಳ್ತಾರೆ. ಒಂದಿನ ಮುಂಚೆ ಹೇಳಿದ್ರು ಇವ್ರಿಗೆ ಓಕೆ ಅಂತೆ. ಬೇರೆಯವರೆಲ್ಲ ಆಯ್ಸ್ ಎ ಮಗ, ನಾನು ಇನ್ಫಾರ್ಮೇಶನ್ 3 ವಾರದ ಮುಂಚೆನೆ ಕೊಡ್ತೀನಿ. ಅಮ್ಮ ಈ ತರ ಆಚೆ ಹೋಗ್ತಿದ್ದೀನಿ, ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತೀನಿ. ಓಕೆ ಫೈನ್. ಅವಾಗ ಹಿಂಗ್ ಅಂದಿರ್ತಾರೆ. ಅದಾದ್ಮೇಲೆ ಸ್ವಲ್ಪ ಸುಮ್ನೆ ರೀ ಆಂಟಿ. ಅದಾದ್ಮೇಲೆ ಆಂಟಿ ಮಾತಾಡಕ್ಕೆ ಬಿಡಲ್ಲ ಅಂತಾರೆ ಅವಾಗವಾಗ. ಅಂಜೋಕ್ ಅನ್ಕೊಂಬಿಡಿ. ಹಿಂದೆ Paytm ಇದು ಬರ್ತಿತ್ತು. 3 ವಾರದ ಮುಂಚೆನೆ ಹೇಳ್ತೀನಿ, ಅಮ್ಮ ಈ ರೀತಿ ಹೋಗ್ತೀನಿ. ಏನ್ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂತ? ಏನ್ ಕ್ವಶನ್ ಆನ್ಸರ್ ಮಾಡ್ಬೇಕಂತೆ ನಾವು? ಎಷ್ಟು ದಿನಕ್ಕೆ ಬರುತ್ತೆ ಮ್ಯಾಮ್ ಸ್ಯಾರಿ ಏನಂತ ಆನ್ಸರ್ ಮಾಡೋದು? ಅಪ್ಪ ಎಷ್ಟು ದಿನಕ್ಕೆ ಬರುತ್ತೆ ಅನ್ನೋದನ್ನ ಇವಳಿಗೆ ಹೇಳಕ್ ಕಷ್ಟ. ಮೂರು ವಾರದ ಮುಂಚೆ ನಾನು ಹೇಳಿರ್ತೀನಿ ನಮ್ಮ ಅಮ್ಮಂಗೆ. ಬಟ್ ನಮ್ಮ ಅಮ್ಮಂಗೆ 3 ವಾರವರೆಗೂ ಏನು ಗ್ಯಾಪ್ನ ಇರಲ್ಲ. ಯಾವತ್ತು ಹೋಗ್ತಿರ್ತೀನಿ ಅವತ್ತು ಬೆಳಗ್ಗೆ ಗ್ಯಾಪ್ನ ಬರುತ್ತೆ ನಮ್ಮ ಅಮ್ಮಂಗೆ, ನಾನು ಹೋಗ್ತಾ ಇದ್ದೀನಿ, ನನ್ನ ಮಗ ಎಲ್ಲ ಆಚೆ ಹೋಗ್ತಿದ್ದಾನೆ ಅಂತ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರೇನು ಮಾಡಕ್ಕಾಗಲ್ವಲ್ಲ, ಯಾಕಂದ್ರೆ ನಾನು 3 ವಾರದ ಮುಂಚೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಲ್ಲ, ನಮ್ಮ ಅಪ್ಪನ ಹತ್ರ ಹೋಗಿ ಎತ್ತಾ ಕೊಟ್ಬಿಡೋದು, ಈ ತರ ಹೋಗ್ತೋ ನೀನು ಅಂತ. ಅವಾಗ ಏನ್ ಮಾಡ್ತಾರೆ ನಮ್ಮ ಅಪ್ಪ ನನ್ನ ಕಳ್ಸಲ್ಲ, ಎಲ್ಲೋ ಆಚೆ ಬಂದ್ಬಿಟ್ಟು ನನಗ್ ಬೈತಾರೆ. ಅವಾಗ ಇವ್ರು ಹಿಂದೆ ಹೋಗ್ಬಿಟ್ಟಿದಿ, ಅವಾಗ ತೋರಿಸಿಲ್ಲ ಯಾಕೆ ಇದೀನಿ ಯಾಕೆ ಅಲ್ಲ. ನೀನ್ ಇಲ್ಲಿ ನಿನ್ ಮಾತಿನ ಬಗ್ಗೆ ಗಮನ ಕೊಡ್ತಾ ಇದ್ರಿ. ಇಲ್ಲಿ ನೋಡಿ, ಇಲ್ಲಿ ಒಬ್ಳು ಇಲ್ಲಿ ಲಿಪ್ಸ್ಟಿಕ್ ಸೈಲೆಂಟ್ ಆಗಿ ಲಿಪ್ಸ್ಟಿಕ್ ಎತ್ಕೊಂಡು ಖುಷಿಮಾ ರಕ್ಷಿತ್ ಹಚ್ಕೋತಂತ ಕೊಡಲ್ವಾ? ಕೊಡಮ್ಮ. ಸೈಲೆಂಟ್ ಆಗಿ ಲಿಪ್ಸ್ಟಿಕ್ ಹಚ್ಕೋತಾಳೆ. ಕೊಡು ಕೊಡವಳಿ ಅವನಿಗೆ ಕೊಡು.
ಕೊಡು ರಕ್ಷಿತ್ ಹಚ್ಕೋದು. ನೀನ್ ಸಾಕು, ನೀನ್ ಹಚ್ಕೊಂಡಿ ಸಾಕು. ನೋಡಿ ತೋರಿಸ್ತೀನಿ. ಇಲ್ಲಿ ನೋಡು ಖುಷಿ, ಇಲ್ಲಿ ನೋಡು ಖುಷಿ, ಕೊಡು. ಇಲ್ಲಿ ಖುಷಿ ನೀನ್ ಹಚ್ಕೊಂಡಿರೋದು ನೋಡು ಲಿಪ್ಸ್ಟಿಕ್. ಬೇಗ ನೋಡು, ಇಲ್ಲಿ ನೋಡು. ರಕ್ಷಿತ್ ಹಚ್ಕೋತಾ ಇದ್ದಾನೆ ನೋಡಲ್ಲಿ. ರಕ್ಷಿತ್ ಅಟ್ಟವಳು ಮುಟ್ಟಿದ್ಮೇಲೆ ಇಟ್ಟಿಟ್ಟೆ ಕಟ್ಟೆ ನಾನು ಇಟ್ಟಿನೋ. ಆಯ್ತು ತೋರಿಸ್ತೀನಿ, ಹೇಳು. ಒಂದ್ ದಿನದ ಹೋಗೋ ದಿನ ಅವಾಗ ನಮ್ಮ ಅಪ್ಪಗೆ ಹೆಚ್ಚಿ ಕೊಡ್ತಾರೆ. ನಮ್ಮ ಅಪ್ಪ ಹೆಚ್ಚಿ ಕೊಡಲ್ಲ, ಹಚ್ಚಿ ಕೊಡಲ್ಲ. ಏನ ಖುಷಿ ನೀನು ಅಮ್ಮ ಕೀಮ್ ಕೀಮ್ ಅಂತೀವ, ಕೀಮ್ ಅಂತ. ಅಲ್ಲಿ ಆಂಟಿ ಬಂದ್ರು ನೋಡಲ್ಲಿ, ಆಂಟಿ ಏನ್ ಮಾಡ್ತಿದ್ಯಾ? ಕೀಮು ಕೀಮು ಲಿಪ್ಸ್ಟಿಕ್ ಎಲ್ಲ ಹಚ್ಕೊತಾ ಇದಾರೆ, ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂತ ಇದಾರೆ. ಖುಷಿ ನೋಡ್ಕೊಳ್ಳೋ ಟೀಚರ್ ಆಂಟಿ, ಆಯಾ ಆಂಟಿ. ಒಂದ್ ದಿವಸ ಅದೇ ನಮ್ಮ ಅಪ್ಪ ಬಂದ್ ಬೈಬೇಕಾರೆ ಇವ್ರು ಇನ್ನೇನ ನಗಾಡ್ತಿರ್ತಾರೆ. ಇವಾಗ ನಮ್ಮ ಅಪ್ಪ ನಿನ್ನೆ ಹೇಳಿದ್ರು, ಓಕೆನಾ ನಾನು ಹಿಂಗ್ ಕ್ರಿಕೆಟಿಗೆ ಹೋಗ್ತಾ ಇದೀನಿ ಅಂತ ಹೇಳಿದ ತಕ್ಷಣ ಕ್ರಿಕೆಟಿಗೆ ಹೋಗ್ತಾ ಇದಾರಂತೆ. ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ನಮ್ ದೊಡ್ಡ ಮಗ ಬಂದ ನಮ್ಮ ಅಣ್ಣನ್ ಮಗ ಬೇಕಂತೆ, ಅದಕ್ಕೆ ಅವ್ನು ಸೆಲೆಕ್ಷನ್ ಮಾಡ್ಕೊಂಡು ಅಷ್ಟೇ. ಖುಷಿ ಊಟ ಆಯ್ತಾ? ಪ್ರಿಯದರ್ಶಿನಿ ಮಸಾಲೆ ದೋಸೆ ಕೊಡ್ಸಮ್ಮ. ಸರಿ ಮನೆಗೆ ಹೋದ್ಮೇಲೆ ಮಾತಾಡೋಣ ಇರು ಸ್ವಲ್ಪ. ಹೆಂಗೆ ನಿಂಗೆ ಏನ್ ಕ್ಲಾಸ್ ತಗೋಬೇಕಾ ನಿಮ್ಮ ಅಪ್ಪಂಗೆ? ಅದೇ ನಿನ್ ಉದ್ದೇಶನಾ? ನಿನ್ಗೋಸ್ಕರ ನಾನು ಇವತ್ತು ಕ್ಲಾಸ್ ತಗೋತೀನಿ ಬಿಡು. ಇವತ್ತು ಆಯ್ತು ವಿತ್ ಲೈವ್ ಆಗಿ ನಿಮ್ಮೆಲ್ರಿಗೂ ನಾನು ಹೆಂಗ್ ಕ್ಲಾಸ್ ತಗೋಬಹುದು ಅಂತ ತೋರ್ಸ್ಲಾ? ಬೇಡ ಬಿಡಿ, ಸುಮ್ನೆ ಯಾಕೆ ಏನು ಮನೆ ಇದು ಊರಿಗೆಲ್ಲ ಯಾಕೆ ತೋರ್ಸ್ಬೋದು? ಸುಮ್ನೆ ನನ್ ಮಗ ಹಚ್ಚಿ ಕೊಡ್ತಾನ ಅವಾಗ್ಲಿಂದನು, ಅದಕ್ಕೋಸ್ಕರ ಅಷ್ಟೇ. ಅವ್ರು ಬಂದ ತಕ್ಷಣ ಖುಷಿ ಆಂಟಿ ಅಂತ ಹೇಳ್ಕೊಂಡಿರ್ತಾರೆ. ಸರಿ ಓಕೆ, ಮನೆಗೆ ಹೋದ್ಮೇಲೆ ಮತ್ತೆ. ಅಯ್ಯೋ 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 ಇಲ್ವಾ? ತಗೊಳಲ್ಲ ನೀನು? ಯಾಕೆ ಖುಷಿ? ಅಮ್ಮ ಗಾಯ ಮಾಡು. ಇಲ್ಲ ಮಾಡಲ್ಲ. ಹೋಯ್ತು ಫೋನು. ಅಲ್ಲಿದ್ಯಾ ಜೀವ? ಜೀವ ಎಲ್ರಿಗೂ ಎಲ್ಲೆಲ್ಲೋ ಇದ್ರೆ ರಕ್ಷಿತ್ ಜೀವ ಇಲ್ಲಿದೆ ಫ್ರೆಂಡ್ಸ್. ನೋಡಿ ಹಿಂಗೆ ಎತ್ತಾಕ್ರ ಅವ್ನ್ ಜೀವ ಹೋಗುತ್ತೆ. ಇನ್ಮೇಲೆ ಹಂಗೆ ಮಾಡ್ತೀನಿ ಜೀವ ತೆಗಿಬೇಕಂದ್ರೆ. ಫ್ರೆಂಡ್ಸ್ ಇವತ್ತು ನಾನು ನಮ್ಮಮ್ಮ ಒಳ್ಳೆ ವಾರಾಡಿದೀವಿ. ಬೆಳಿಗ್ಗೆ ಎಲ್ಲರೂ ಬಿಟ್ಟು ಗುಡ್ ಮಾರ್ನಿಂಗ್ ಅಂದ್ರೆ ನಾನು ನಮ್ಮಮ್ಮ ಜಗಳ ಅಂತ ಏನಿಲ್ಲ, ಸುಮ್ನೆ ಫೈಟ್. ರೆಸ್ಲಿಂಗ್ ಆಡಿದ್ವಿ ಅಲ್ಲಿ ಬೆಡ್ ಮೇಲೆ ಹಂಗೆ ಚೆನ್ನಾಗಿ ಗುದ್ದಾಡಿದ್ವಿ. ಚೆನ್ನಾಗಿ ಮಾತಿಗೆ ಮುಂಚೆ ಅವ್ರು ಸ್ಪಾಟ್ ಅಲ್ಲಿ ನಾನು ಹಿಡಿಯೋದು ಕೂಲ್ ಹಿಡಿತಾರೆ, ಕಚ್ತಾರೆ, ಗಿಂತಾರೆ. ನೋಡಿ ಮತ್ತೆ ಇನ್ನೇನ್ ಸಿಗಲ್ಲ. ಇವ್ನ್ ದಾಂಡಿಗಮ್ ತರ ಇದ್ದಾನೆ. ನಾನ್ ಇನ್ನೇನ್ ಮಾಡ್ಲಿ, ತಪ್ಪಿಸ್ಕೊಳಕ್ ಗಿಂತಾನೆ. ತೋರ್ಸಿ. ಸರಿ ಆಯ್ತು. ಖುಷಿಮಾ ಕರ್ಕೊಂಡು ಹೋಗೋ ರಕ್ಷಿತ್ ಮನೆಗೆ ಹತ್ಲಾಗ ನಾನು ಬರ್ತೀನಿ ನಿಧಾನಕ್ಕೆ. ನಡ್ಕೊಂಡ ಸರಿ ಹೋಗತ್ಲಾಗೆ ದಯವಿಟ್ಟು ಕರ್ಕೊಂಡು ಹೋಗು. ಬಾಯ್. ಓಕೆ ಬಾಯ್. ತಲೆಗೆ ಬಿತ್ತು ಜೋರ. ಇನ್ನು ಯಾಕೋ ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ, ಒಂಥರ ಬೇಜಾರು ಅಂತ ಅನಿಸ್ತಾಯಿತ್ತು. ಸರಿ ಹಾಗೆ ಬಂದೆ, ಒಂದು ಸ್ವಲ್ಪ ಮೆಡಿಕಲ್ ಸ್ಟೋರಲ್ಲಿ ಇದು ತೊಗೊಳ್ಳೋಣ. ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿದ್ವು ನನಗೆ, ಬಿ ಪಿದೆಲ್ಲ ತೊಗೊಂಡಾದ್ಮೇಲೆ ಇಲ್ಲಿ ತರಕಾರಿ ಈ ಶಾಪ್ ಓಪನ್ನೇ ಆಗಿರಲಿಲ್ಲ, ಕ್ಲೋಸ್ ಆಗಿ ಮಾಡಿಬಿಟ್ಟಿದ್ರು, ಊರಿಗೆ ಹೋಗ್ಬಿಟ್ಟಿದ್ರಂತೆ. ಅದರಿಂದ ಓಪನ್ ಇದೆ ಅಂತ ಪಕ್ಕದಲ್ಲೇ ನೋಡಿದೆ. ಸರಿ ತರಕಾರಿ ತಗೊಳ್ಳೋಣ ಇರು ಅಂತ ಅಂದ್ಕೊಂಡು ಹಂಗೆ ಬಂದೆ. ಪಪ್ಪಾಯ ನೋಡಿದೆ, ಒಂದು ಪಪ್ಪಾಯ ತೊಗೊಂಡೆ. ಹಾಗೆ ಇನ್ನು ಬಾಳೆಹಣ್ಣು ನಮ್ಮ ಮನೆಯಲ್ಲಿ ಎನಿ ಟೈಮ್ ಸ್ಟಾಕ್ ಇರಬೇಕು. ಪಚ್ಚಬಾಳೆಹಣ್ಣು ಜಾಸ್ತಿ ಇಷ್ಟಪಡ್ತಾನೆ ರಕ್ಷಿತ್ತು. ಸರಿ ಇರು ಒಂದು ಪಚ್ಚಬಾಳೆಹಣ್ಣು ತಗೊಳ್ಳೋಣ ಅಂತ ಅಂದ್ಬಿಟ್ಟು 1 ಕೆಜಿನ 1.5 ಕೆಜಿನ ಪಚ್ಚಬಾಳೆ ಮತ್ತು ಪಪ್ಪಾಯ ತೊಗೊಂಡು ಮನೆ ಕಡೆಗೆ ಬಂದೆ. ನಡ್ಕೊಂಡೇ ಬಂದೊಳಗೆ ಮಧ್ಯಾಹ್ನ ನೆನೆಯಕ್ಕೆ ಹೋಗಿದ್ದು ದೋಸೆಗೆ, ಅದನ್ನು ರುಬ್ಬೇ ಇರಲಿಲ್ಲ. ಸರಿ ಅಂದ್ಬಿಟ್ಟು ಅನ್ನಕ್ಕೂ ಇಟ್ಟಿದ್ದೀನಿ. ಇನ್ನು ಸೋಮ್ ಬಂದಿದ್ದ ತಕ್ಷಣ ಓಮ್ ಕಾಳೆಲ್ಲ ನೀರು ಕುದಿಯೋಕ್ಕೆ ಇಟ್ಟಿದ್ರು. ನನ್ನ ಪಾಡಿಗೆ ನಾನು ಯಾರ ಜೊತೆ ಏನು ಮಾತಾಡಿಲ್ಲ, ಸೈಲೆಂಟಾಗಿ ಬಂದು ನನ್ನ ಪಾಡಿಗೆ ನಾನು ಏನು ದೋಸೆಗೋ ಇಲ್ಲ ಇಡ್ಲಿಗೆ ಯಾವುದಕ್ಕಾಗುತ್ತೆ ಸಂಡೇಗೆ ಅಂದ್ಬಿಟ್ಟು ರುಬ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ ಯಾಕಂದರೆ ತುಂಬ ಬೇಜಾರಾಗಿಬಿಟ್ಟಿತ್ತು. ಸೊ ಅದರಿಂದ ಮತ್ತೆ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಗುಡ್ ಮಾರ್ನಿಂಗ್. ಸಂಡೇ ವ್ಲಾಗ್ ಇದು. ನನ್ನ ಮಗಳು ಬೆಳಗ್ಗೆ ಮತ್ತೆ ಬೇಬಿ ಅನ್ಕೊಂಡು ಯಾಕೆ ಬಿಸಾಕಿದ್ದು? ಓಕೆ ಕ್ಯಾಮ್ರಾನ ಓಕೆ ತೋರಿಸ್ತಲ್ಲ, ಇದನ್ನು ತೋರಿಸ್ತೀನಿ. ಖುಷಿಮಾ ಬೇಬಿಗೆ ಊಟ ಮಾಡಿಸ್ತಾ ಇದ್ದಾಳೆ, ಜಿಯಾ ಕುಡಿಸ್ತಾ ಇದ್ದಾಳೆ ಗೈಸ್. ಓಕೆ ಗುಡ್ ಮಾರ್ನಿಂಗ್ ಖುಷಿಮಾ.
ಗುಡ್ ನೈಟ್ ಅಲ್ಲ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಬಟ್ಟೆಗಳೆಲ್ಲ ಹಾಕಿದೆ ವಾಷಿಂಗ್ ಮಿಷಿನ್ಗೆ. ಇವಾಗೆಲ್ಲ ಬಿಸಿಲು ಬರ್ತದೆ, ಚೆನ್ನಾಗೆಲ್ಲ ಒಣಗಾಗ್ತದೆ ಇವಾಗ ತಾನೆ. ಸರಿ, ನಮ್ಮ ಯಜಮಾನ್ರದ್ದು ನಮ್ಮದು ಎಲ್ಲ ನೀಟಾಗಿ ವಾಶ್ ಮಾಡಿ ಅದಷ್ಟೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೆ, ತೆಗೆದು ಆರ್ಡ್ರಿಗೆ ಎತ್ತಿಡಬೇಕು. ಮತ್ತು ಬೆಳಗ್ಗೆನೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ರಾತ್ರಿ ಏನು ಬ್ಲಾಗ್ ಮಾಡಲಿಲ್ಲ, ಏನೂ ಇಲ್ಲ. ಬಂದೊಳೆ ಸುಮ್ಮನೆ ನನ್ನ ಪಾಡಿಗೆ ನಾನಿದ್ದೆ. ಯಾಕೋ ಬೇಜಾರಾಗ್ತಾಯಿತ್ತು. ಸ್ವಲ್ಪ ಇದು ಏನು ಯೂಟ್ಯೂಬ್ದೇನೋ ಒಂದು ಸ್ವಲ್ಪ ಇದಿರುತ್ತೆ, ಯೂಟ್ಯೂಬ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಟ್ಯಾಕ್ಸ್ ಇದೆಯಲ್ಲ, ಯೂಟ್ಯೂಬಿಂದ ಬರೋ ಪೇಮೆಂಟ್, ಅದ್ರ ಟ್ಯಾಕ್ಸ್ ಇನ್ಫಾರ್ಮ್ ಅದು ಫಿಲ್ ಮಾಡಬೇಕಾಯ್ತು. ಅದೊಂದು ಸ್ವಲ್ಪ ನನಗೆ ಎಡವಟ್ಟಾಗಿ ರಾತ್ರಿ 11 ಗಂಟೆ 12 ಗಂಟೆ, ಯಾಕಂದರೆ ಲಾಸ್ಟ್ ಡೇಟ್ ಅಂತ ಹೇಳ್ತಾನೆ ಇಲ್ಲ. ಅದಕ್ಕೂ ಅದನ್ನು ಫಿಲ್ ಮಾಡೋಣ ಅಂತ ಕೂತ್ಕೊಂಡೆ. ನಮ್ಮನೆಗೆ ಇದಕ್ಕೆಲ್ಲ ಯಾರೂ ಹೆಲ್ಪ್ ಮಾಡಿಕೊಡೋದು ಇಲ್ಲ, ಏನಿಲ್ಲ, ನಾವೇ ಮಾಡ್ಕೋಬೇಕು. ಫಸ್ಟಿಂದನೂ ಇಷ್ಟೇನೆ, ನೀನೇ ಮಾಡ್ಕೊಂಡು ಇನ್ನಡೆ ಬರ ಅಂತ ಹೇಳ್ಬಿಡ್ತಾರೆ. ಸೊ ಹಾಗೆ ಮಾಡಿಕೊಂಡು ಬೀಡ್ಕೊಂಡು ಎಲ್ಲನೂ ಲೇಟ್ ಆಯಿತಾ. ಸರಿ, ಇದ್ದಿದ್ದನ್ನೇ ಅಡುಗೆ ಊಟ ಮಾಡ್ಬಿಟ್ಟು ಸುಮ್ಮನೆ ಬಿಸಿ ಬಿಸಿ ಅನ್ನ ಮಾಡಿದೆ, ಒಂಚೂರು ಮಾಡ್ಕೊಂಡು ತಿಂದು ಮಲ್ಕೊಂಡ್ವಿ. ಇವಾಗ ದೋಸೆ ಇಟ್ಟು ರುಬ್ಬಿಟ್ಟಿದ್ದೀವಿ. ಟೈಮ್ ಬಂದು ಇವಾಗಲೇ ಎಷ್ಟು 11:30 ಲೇಟಾಗಿದ್ವಿ. 10:15 ಎಲ್ಲರೂ ಎದ್ದಾಗ. ಸೋಮಿಲ್ಲ, ಬೆಳಗ್ಗೆನೇ ಎದ್ದು ಇಲ್ಲಿ ನೋಡಿ ಇವತ್ತಿರ್ತಾರೆ ಅಂತ ನಾನು ಅಂದ್ಕೊಂಡೆ. ಇವತ್ತು ಇಲ್ಲ. ಇವತ್ತು ಸೇಮ್ ಅದೇ ಥರನೇ ಎದ್ದು ಬೆಳಗ್ಗೆ 5:30 ಎದ್ದು ದೀಪ ಹಚ್ಬಿಟ್ಟು ನಾರ್ಮಲಾಗಿ ಅವ್ರದ್ದು ಟೂರ್ನಮೆಂಟ್ ಅಂತೆ ಅಲ್ಲಿಗೆ ಹೋಗಿದ್ದಾರೆ. ಆ್ಯಕ್ಚುಲಿ ನನಗೆ ಸಿಕ್ಕ ಹೊಡೆಗೆ ಹೋಗಿದ್ರು ರಾತ್ರಿ ಎಲ್ಲ. ಅವರು ನನಗೆ ಅಷ್ಟಾಗಿ ಮಾತಾಡ್ಸಕ್ಕೆ ಬಂದಿಲ್ಲ, ನಾನು ಮಾತಾಡಿಲ್ಲ. ಯಾಕಂದ್ರೆ ನನಗಿದ್ದಿದ್ದು ಕೋಪದಲ್ಲಿ, ಆಮೇಲೆ ಸೈಲೆಂಟ್, ಕೋಪ ಇರ್ಬೇಕು, ಸೈಲೆಂಟಾಗಿ ಇದ್ದು ಬೆಸ್ಟು. ಯಾರಿಗೇ ಆಗಲಿ ಇಂಥ ದಿನದಲ್ಲಿ ಈ ಥರ ಆದಾಗ ಎಲ್ರಿಗೂ ಬೇಜಾರು ಆಗೇ ಆಗುತ್ತೆ. ಫೋನ್ ಮಾಡಿದ್ರು ಅವಾಗ, ಅಂದೆ ಮಾಡಿ ಸರಿ ಅನ್ಸುತ್ತಾ ಸೋಮ್ ಅಂತ ಹೇಳಿದ್ರೆ, ರಕ್ಷಿತ್ ಸೈಡಿಂದ ಕಿತ್ಕೋ ರಕ್ಷಿ, ಯಾರು ಸೆಂಟ್ರಿಂದ ಕೀಳ್ತಾರಾ? 1 ನಿಮಿಷ ಕುಶಿಮ ನೀರು ಬೇಕು, ಬಿಸಿನೀರು ಅಂತ ಹೇಳ್ತಿರೋದು, ಕಾಯಿಸ್ಬಿಟ್ಟು ಅದನ್ನು ಸ್ವಲ್ಪ ಕೊಟ್ಟೆ. ಇನ್ನು ಆಟ ಆಡ್ತಾ ಇದ್ದಾಳಲ್ಲ, ಬೇಗ ದೋಸೆ ಮಾಡಬೇಕು. ಇವಾಗ ದೋಸೆ ಚಟ್ನಿ ಮಾಡಿಬಿಟ್ಟು ಮಾಡ್ತೀನಿ. ಇವತ್ತಾಗ ಏನಾದ್ರು ಒಂದು ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಇವತ್ತು ಮಾಡೋದೆ, ಇನ್ನು ಸಿಂಪಲಾಗಿ ಏನಾದ್ರು ಒಂದು ಮಾಡಿಬಿಟ್ಟು ಜೈ ಅನ್ನಿಸ್ತೀನಿ ಅಷ್ಟೇ. ನೋಡಬೇಕು. ಹಾಗೆ ಏನಂತಂದರೆ ಯಾವಾಗ ಬರ್ತಾರೆ ಏನೋ ಅಂತ ಗೊತ್ತಿಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ಇನ್ನು ನೆನ್ನೆ ಎಷ್ಟೊತ್ತಿಗೆ ಗೊತ್ತಾ, 8:15 ಹೊಟ್ಟೆ ಹೋಗ್ತಿದೆ, ಹೊರಗಡೆ ಹೋಗೋಣ ನಿಖಿತ ಅಂತ ಅವಾಗ ಫೋನ್ ಮಾಡಿದ್ರು. ನಾನು ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ಮೇಲೆ ಹೊರಗಡೆ ತಿನ್ನೋಕ್ಕೆ ಅಂತ ಏನಕ್ಕೋಸ್ಕರ ಹೋಗಬೇಕು ಅಂತ. ನನಗೆ ತಿನ್ನಕ್ಕೆ ಹೋಗ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಇಬ್ಬರು ನಾನೊಬ್ಳೇ ಹೋಗಬೇಕು ಅಂದರೆ ನಾನೊಬ್ಳೇ ಹೋಗೋಂಥದ್ದು. ಇದು ನನ್ನ ಬರ್ತಡೇ ಅಂತ ಹೇಳಿದಿದ್ರೆ ನಾನೊಬ್ಳೇ ಹೋಗ್ತದೆ. ಇವತ್ತು ಬಂದು ನಮ್ಮಿಬ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಓಕೆ, ಇಬ್ರು ಜೊತೆನಲ್ಲಿ ಹೋಗ್ಬೇಕಾಗಿತ್ತು. ಪಾಪಲ್ಲಿದೆ ನೋಡಲ್ಲಿ, ಹೋಗ್ಬೇಕಾಗಿತ್ತು, ಆಗಲಿಲ್ಲ. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ನಾನು ಆಯಿತು ಬಿಡಿ ಅಂತ ಹೇಳ್ಕೊಟ್ಟು ಸುಮ್ಮನೆ ಅದೇ ಹೇಳ್ತಾ ಇಲ್ವಾ. ನನ್ನ ಕೋಪನ ನಾನೇ ತಡ್ಕೊಂಡು, ಬೇಡ ಈ ದಿನ ಜಗಳನೂ ಯಾಕೆ ಬೇಕು, ಬೇಡ ಜಗಳ ಯಾಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇಲ್ಲ ಅಂದಿದ್ರೆ ನನಗಿರೋ ಕೋಪದಲ್ಲಿ ನನಗೆ ಮನೆಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ನಾನು ಮನೆಗೆ ಬಂದಾಗ 9 ಗಂಟೆಗೆ 5 ನಿಮಿಷ ಇತ್ತು. ನಂಗೆ ಮನೆಗೆ ಬರೋಕ್ಕೆ ಒಂದು ಚೂರು ಇಷ್ಟ ಇರಲಿಲ್ಲ. ಆ ಲೆವೆಲ್ಗೆ ಒಂಥರ ಬೇಜಾರು, ಒಂಥರ ಅವ್ರು ಬಂದು ಆರಾಮಾಗಿ ಹೋಗ್ಲಿ, ಅಟ್ಲೀಸ್ಟ್ ಸಂಜೆ ಬಂದ್ರಲ್ವಾ, ಬಂದಿದ್ದ ತಕ್ಷಣನೇ ಪಟ ಸ್ನಾನ ಮಾಡ್ಕೊಂಡು ನಡಿಲಿಕ್ಕಿದ್ದ ದೇವಸ್ಥಾನಕ್ಕೆ ಹೋಗೋಣ ಅಂತನಾದ್ರು ಮಾಡ್ಬೇಕು ತಾನೆ, ಅದು ಮಾಡಿಲ್ಲ. ಏನೋ ಬಂದವರೇ ಆರಾಮಾಗಿ ಮಲ್ಕೊಂಡಿರೋರು. ಅದರಲ್ಲಿ ಇನ್ನೊಬ್ಬ ಹಚ್ಚಿ ಕೊಡೋದು ಬೇರೆ. ಪೇಟಿಎಂ ಅದು ಬೇರೆ. ಬೆಳಗ್ಗೆ ಇನ್ನೊಂದು ಇಶ್ಯೂ ಆಗ್ಬಿಟ್ಟಿದೆ. ಏನಂದ್ರೆ ನಾವು ಹೋಟೆಲ್ ಇರ್ಬೇಕಾದ್ರೆ ಪೇಟಿಎಮ್ದು ಅದು ಸೌಂಡ್ ಬಾಕ್ಸ್ ಇದೆಯಲ್ಲ, ಅದು ತಗೊಂಡಿದ್ವಿ. ಅದಾದ್ಮೇಲೆ ಕೊರೋನಾ ಬಂತಲ್ವಾ, ನಾವು ಅಲ್ಲಿಂದ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ವಿ. ಆ ಸೌಂಡ್ ಬಾಕ್ಸ್ ಮನೆ ಖಾಲಿ ಮಾಡ್ಬೇಕಾದ್ರೆ ಅದು ಎಲ್ಲ ಹಾಕುದು ಅಂತಾನೆ ನಮ್ಗೆ ಗೊತ್ತಾಗ್ಲಿಲ್ಲ. ಸೊ ಅವಾಗಿಂದನೂ ಅದು ರೆಂಟ್ ಅದೇನಿದೆ ಮಂತ್ಲಿ ಕಟ್ ಆಗ್ತಾನೆ ಇದೆಯಂತೆ. ನಾನು ಅದನ್ನ ನಾವೇ ದುಡ್ಡು ಕೊಟ್ಟು ತಗೊಂಡಿದ್ವಿ. ಅದ್ರಲ್ಲಿ ಬೇರೆ ನಾವು ಯೂಸ್ ಮಾಡ್ತಿಲ್ಲ ಅಂದ್ರೆ ಅದು ಬೇರೆ ರೆಂಟ್ ಬೇರೆ ಕಟ್ ಆಗುತ್ತಂತೆ. ಅದಕ್ಕೋಸ್ಕರ ಇವತ್ತು ಫೋನ್ ಮಾಡ್ಬಿಟ್ಟು ಅಲ್ಲೇ 4-5 ವರ್ಷ ಆಗೋಯ್ತಲ್ಲ ಮೇಡಮ್, ಕಟ್ಟಿ ಅದು ಫೈನ್ ಬಿದ್ದಿದೆ ಹೆಂಗೆ ಅಂತಾರೆ. ಆಮೇಲೆ ಅದು ಸ್ಪ್ಯಾಮ್ ಅಂತ ಬೇರೆ ಬರ್ತೈತೆ ನಂಬರು. ನಾನು ಸುಮ್ನೆ ದುಡ್ಡು ಕಟ್ಟಾಗುತ್ತಾ, ಎಷ್ಟು 3 ಸಾವಿರ ದುಡ್ಡು ಕಟ್ಟಿ, ಇಲ್ಲಾಂದ್ರೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಕಟ್ ಆಗುತ್ತೆ. ಆಮೇಲೆ ಇಲ್ಲ ಅಂದ್ರೆ ನಿಮ್ 950 ರೂಪೀಸ್ ಕಟ್ಟಿ ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಸರ್ ನಮ್ಮ ಹಸ್ಬೆಂಡ್ ಇಲ್ಲ ಬಂದ್ಮೇಲೆ ನಾನು ಕಟ್ತೀನಿ, ಏನಿದ್ರು ಹೇಳಿ, ಹಂಗೇನಾದ್ರು ಇದ್ರೆ ನೋಡೋಣ ಅಂತ. ಸರಿ 10 ನಿಮಿಷ ಬಿಟ್ಕೊಂಡು ಫೋನ್ ಮಾಡ್ಲಾ? 10 ನಿಮಿಷ ಅಲ್ಲ, ಅವ್ರು ಬರೋದು ಯಾವಾಗ ಆಗುತ್ತಾ ನನಗೆ ಗೊತ್ತು. ಅದಕ್ಕೋಸ್ಕರ ಆಗಲ್ಲ ಸರ್, ಹಿಂಗೆಲ್ಲ ನಿಮ್ಮ ಯಜಮಾನ್ರ ಫೋನ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ ಅಂದ್ರು.
ಅವ್ರು ಫೋನ್ ಪಿಕ್ ಮಾಡೋದಿಲ್ಲ ಅಂತ ಹೇಳಿದೆ. ಲಾಸ್ಟಿಗೆ ಕೊಡಿ ಯಾವ ತರ ಪ್ರೊಸೀಜರ್ ಹೇಳಿ ನನಗೆ ಗೊತ್ತಾಗುತ್ತೆ ಅಂತ. ಅವಾಗ ಇಲ್ಲ, ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಮಾಡಿದ್ದಾರೆ, ಅವ್ರ ಪೇಟಿಎಂ ಟೀಮ್ ಇಂದಾನೆ ಮಾಡಿರೋದು. ಯಾಕಂದ್ರೆ ಸಂಡೇ ರಜೆ ಇರುತ್ತೆ. ಇದು ನನಗೆ ಬರ್ತಾ ಇರೋದೇ ಫೋನಲ್ಲಿ ಸ್ಪ್ಯಾಮ್ ಅಂತ ಬರ್ತಿದೆ ಟ್ರೂ ಕಲರ್ ಅಲ್ಲಿ. ಹೆಂಗ್ ನಾನು ಅದ್ರ ಬಗ್ಗೆ ನಾನು ದುಡ್ಡು ಈ ತರ ಎಷ್ಟೊಂದು ಫೇಕ್ ನಡೀತಿದೆ. ಈ ತರ ನನಗೂ ಎಷ್ಟೊಂದ್ ಸರಿ ಕಾಲ್ಸ್ ಗಳೆಲ್ಲ ಬಂದಿದಾವೆ, ಅಂದ್ರೆ ದುಡ್ಡು ಕಟ್ಟಿ ಅಂತ. ಎಕ್ಸಾಂಪಲ್ ಇವಾಗ್ಲೂ ಮೊನ್ನೆ ನನ್ನ ಶಾಪ್ ಅಲ್ಲಿ ಏನಾಗಿದೆ ಗೊತ್ತಾ, 1500 ಒಂದು ಸ್ಯಾರಿ ತಗೊಂಡಿದ್ದಾರೆ, ಬೇಕು ಅಂತ ಕೇಳಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ನಾನು ಮನೇಲಿದ್ದೆ. ಅಂಜು ಅವಾಗ ಬೆಳಗ್ಗೆ 10:15 11 ಗಂಟೆ ಅಷ್ಟೇ. ಅಂಜು ಇದ್ದಳು, ಸರಿ ಆಯ್ತು ಅಂತ ಕಳ್ಸಿಕೊಟ್ಟಿದ್ದಾಳೆ. ಪೇಮೆಂಟ್ ಸ್ಕ್ಯಾನರ್ ಕಳ್ಸಿಕೊಟ್ಟಿದ್ದಾಳೆ. ಸ್ಕ್ಯಾನರ್ಗೆ ಪೇಮೆಂಟ್ ಮಾಡೋ ತರ ಏನ್ ಮಾಡಿದಾರೆ ಅಂತಂದ್ರೆ 5100 ರೂಪಾಯಿ ಹಾಕಿ ಸ್ಕ್ರೀನ್ ಶಾಟ್ ಅಂತ ಕಳಿಸಿದ್ದಾರೆ. ನನಗ್ ಪೇಮೆಂಟ್ ಬಂದಿಲ್ಲ, ಅದು 5100 ಸ್ಕ್ರೀನ್ ಶಾಟ್ ಬಂದಿದೆ. ಅವಳು 5100 ಹಾಕಿದ್ದೀರಾ ಅಂತ ಅನ್ಕೊಂಡು ಇವಳು ಯೋಚನೆ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಅಯ್ಯೋ ಜಾಸ್ತಿ ಪೇಮೆಂಟ್ ಮಾಡ್ಬಿಟ್ಟಿದೀನಿ ನಾವು, ಆಯ್ತಾ, ನನ್ಗೆ 1500 ಆಗ್ಬೇಕಾಗಿತ್ತು, ನಾನು 5100 ಹಾಕ್ಬಿಟ್ಟಿದೀನಿ. ಆದ್ರಿಂದ ನೀವು ನನಗೆ ಮಿಕ್ಕಿದ ಅಮೌಂಟ್ ನ ವಾಪಸ್ ರಿಟರ್ನ್ ಮಾಡಿ ಅಂತ ಹೇಳಿ. ಅಂಜು ನಾನು ಇಲ್ಲಿ ನೋಡ್ತಾ ಇರ್ತೀನಲ್ವಾ ಮೆಸೇಜಸ್ ಗಳನ್ನ. ಆಮೇಲೆ ನಾನು ಚಕ್ಕದ ಅಂಜು ಇಲ್ಲಿ ಯಾವ್ದು ನನ್ ಪೇಮೆಂಟ್ ಬಂದಿಲ್ಲ, ಇದು ಮೋಸ್ಟ್ಲಿ ಫೇಕ್ ಅನ್ಸುತ್ತೆ, ಇದು ನೋಡೋಣ ಕೇಳ್ತೀನಿ, ಬರೋವರೆಗೂ ವೇಟ್ ಮಾಡು, ಪ್ಯಾಕ್ ಮಾಡ್ಬೇಡ ಅಂತೆ. ಆಮೇಲೆ ರಕ್ಷಿತ್ ಚೆಕ್ ಮಾಡಿದ 5100 ಆಗಿದ್ದು 1000 ಕೇಳಿರೋದು, ಆಗಿರೋದು 5100 ಹಾಕ್ಬಿಟ್ಟು ನನಗೆ ಮಿಕ್ಕಿದ 4000 ನನಗೆ ವಾಪಸ್ ಹಾಕಿ ನಾನು ಜಾಸ್ತಿ ಹಾಕ್ಬಿಟ್ಟಿದ್ದೆ. ಅದನ್ನೇ ಹೇಳ್ತಾ ಇರೋದು, 1000 ಮಿಕ್ಕಿದ ಅಮೌಂಟ್ ನ ನಂಗೆ ವಾಪಸ್ ಹಾಕಿ ರಿಟರ್ನ್ ಮಾಡಿ ಅಂತ ಹೇಳಿ. ನಾನು ಮೇಲೆ ನೋಡಿದ್ವಿ. ಆಮೇಲೆ ರಕ್ಷಿತ್ ಮಾತಾಡ್ದ, ಹಿಂದಿನಲ್ಲಿ ಮಾತಾಡ್ತಾ ಇದ್ದ ಅವನು. ಇಲ್ಲ, ಅವ್ನು ಕನ್ನಡ ಅವನಿಗೂ ನೀಟಾಗಿ ಮಾತಾಡಕ್ ಬರ್ತಿರ್ಲಿಲ್ಲ. ಕನ್ನಡ ಬರ್ತಾರಿಲ್ಲ, ಹಿಂದಿ ಕನ್ನಡನ ಬರ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದ ಅವನು. ಅವನಿಗೆ ಇಂಗ್ಲಿಷ್ ಮಾತಾಡಕ್ ಬರ್ತಿರ್ಲಿಲ್ಲ. ಆಮೇಲೆ ಏನಾಯ್ತಂದ್ರೆ ನಾನು ರೇಗಾಡಕ್ ಸ್ಟಾರ್ಟ್ ಮಾಡಿದೆ, ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಹಿಂದಿ ಕೆಟ್ಟದಾಗ ಬೈದ, ಆಮೇಲೆ ಹಿಂದಿನಲ್ಲಿ ಕೆಟ್ಟದಾಗ ಬೈದ್ಬಿಟ್ಟು ಟಕ್ ಅಂತ ಫೋನ್ ಇಟ್ಟ. ಹಿಂಗಾಯ್ತು. ಏನು ಆಮೇಲೆ ಟ್ರೂ ಕಾಲರ್ ಅಲ್ಲಿ ನೋಡೋದಕ್ಕೆ ಎಲ್ಲಾರು ರಿವ್ಯೂ ಹಾಕಿದ್ರು, ಈ ತರ ಹಿಂಗ್ ಮೋಸ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ರಿವ್ಯೂ ಹಾಕಿದ್ರು. ಅದನ್ನೆಲ್ಲ ಇವ್ರು ನೋಡ್ಬಿಟ್ಟು ಆಮೇಲೆ ಹೇಳ್ದ. ಆಮೇಲೆ ಅಂಜು ಹೇಳ್ದೆ, ಅಂಜು ಹುಷಾರಿನ ಮೇಲೆ ಬಿಸ್ನೆಸ್ ಅಂತ ಅಂದಾಗ ಈ ತರ ಇರ್ತಾವಂತೆ ಕೆಲವರು, ಈ ತರ ನಾವ್ ಜಾಸ್ತಿ ಪೇಮೆಂಟ್ ಮಾಡಿದೀವಿ ಅಂತ, ಇಲ್ಲ ಅಂತಂದ್ರೆ ಅದೇ ಪೇಮೆಂಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮ್ ಕನ್ನಡದವರೇನೆ ಮಾಡಿರೋರು ನಾನು ನೋಡಿದೀನಿ. ಒಂದು ಲೇಡಿ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಅವ್ರು ಒಂದು ಯಾವ್ದೋ ಪೇಜ್ ಅಲ್ಲಿ ಈ ತರ ಮೋಸ ಮಾಡ್ತಾರೆ, ದಯವಿಟ್ಟು ಮೋಸ ಹೋಗ್ಬೇಡಿ ನೋಡಿ. ಆ ಲೇಡಿ ಬಂದು ಶಾಪ್ಗೆ ಬಂದು ಪೇಮೆಂಟ್ ಮಾಡಿರ್ತಾರ ಸ್ಕ್ರೀನ್ ಶಾಟ್ ಅದು ನಡೆಯುತ್ತೆ. ಇವಾಗೆಲ್ಲ ಅದು ಗೂಗಲ್ ಅಲ್ಲಿ ಏನಾಗೋಗಿದೆ, ಫೇಕ್ ಪೇಮೆಂಟ್ಸ್ ಅಂತ ಬರ್ತಿದೆ. ನೀನ್ ಹೆಂಗಂದ್ರೆ ಡಿಟ್ಟೋ ತಳ್ಳೆ ಹೊಡೆದಂಗ್ ಇರುತ್ತೆ ನಿನಗೆ. ಅದಕ್ಕೆ ನಾನು ಫೋನ್ ನೋಡ್ತಾರೆ, ಪೇಮೆಂಟ್ ಬಂದಿದೆ, ನಾನೆಲ್ಲ ಪೇಮೆಂಟ್ ಬಂದಿದ್ರೆ ಎಲ್ಲ ಚೆಕ್ ಮಾಡಿ ಅಂಡ್ ಕರೆಕ್ಟ್ ಆಗಿ ನೋಡಿ ಮಾಡ್ತೀನಿ. ಗೊತ್ತಿಲ್ಲ, ಯಾಮಾರಿದ್ರು ಇರ್ಬೋದು, ಇಷ್ಟು ದಿನದಲ್ಲಿ ಒಂದ್ಸಲಿ 2 ಸರಿ ಯಾಮಾರಿದ್ರು ಇರ್ಬೋದು, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಟ್ರಾನ್ಸಾಕ್ಷನ್ಸ್ ನಾನು ನೋಡ್ತಾ ಇರೋದಕ್ಕೆ ಆಗೋದಿಲ್ಲ ಬಿಸಿ ಇರೋ ಟೈಮ್ನಲ್ಲಿ. ಸೊ ಅಲ್ಲಿಂದ ಯಾಮಾರಿ ಇರ್ಬೋದು, ಗೊತ್ತಿಲ್ಲ, ಮೇ ಬಿ ಹೆಂಗೆ ಅಂತ. ಇವಾಗ ನಾನು ದೋಸೆಗೆ ರೆಡಿ ಮಾಡಿ ಚಟ್ನಿ ಮಾಡಬೇಕು. ಕಾಯಿ ಹೊಡೆದಿದ್ದೀನಿ, ಕಾಯಿ ಹೊಡೆದು ಇವಾಗ ಇಲ್ಲಿ ಬೆಳಗ್ಗೆನೆ ಚರ್ಪ್ ಮಾಡ್ಕೊತವನೆ. ನಾನು ಬಾಳೆಹಣ್ಣು ಏನಕ್ಕೆ ಇದು ಮಾಡಿದಂದ್ರೆ, ನೆನ್ನೆ ಬಾಳೆಹಣ್ಣು ತಂದಿದ್ದೆಲ್ಲ, ಪಪ್ಪಾಯ ಬಾಳೆಹಣ್ಣು ನೋಡಿ, ಇವಾಗ ಸಿಪ್ಪೆ ಎಲ್ಲ ಇಲ್ಲೇ ಇದೆ. ಅದು ಇವಾಗ ಬಾಳೆಹಣ್ಣು ಏನಂದ್ರೆ ಈ ಸೈಡಿಂದ ಕಿತ್ಕೊಬೇಕು. ಇವಾಗ ಪೂಜೆಗೆ ಅಂತ ತಂದಿರ್ತೀನಿ, ಒಂದಿಷ್ಟು ಕಟ್ ಮಾಡ್ಬಿಟ್ಟು ನಾನು ಪೂಜೆಗೆ ಇರ್ತೀನಿ. ಇಲ್ಲ, ಇಲ್ಲೇ ಸೆಂಟ್ರಿಂದಾನೆ ಹಿಂಗೆ ಪಟಕ್ಕಂತ ಹಿಂಗೆ ಕಿತ್ಕೊಳ್ಳೋದು. ಅದಕ್ಕೆ ಕೋಪ ಬಂತು, ಒಂದು ಕೊಟ್ಟೆ. ಇಲ್ಲಿ ಇನ್ನು ದೋಸೆ 2 ಇದಕ್ಕೆ ಹಾಕಿಟ್ಟಿದ್ದೆ ನಾನು. ಇವಾಗ ಉಪ್ಪು ಹಾಕಿದ್ದೀನಿ, 2 ಪಾತ್ರೆ ಹಾಕಿಟ್ಟೆ. ಜಾಸ್ತಿ ಹುಳಿ ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು, ಹುಳಿ ಬಂದ್ರೆ ಆಮೇಲೆ ಎಲ್ಲ ಉಪ್ಪು ಹೋಗ್ಬಿಡುತ್ತೆ. ಬೆಳಗ್ಗೆ ನಾವು ಎದೊಳಷ್ಟರಲ್ಲಿ 2 ಪಾತ್ರೆ ಹಾಕಿಟ್ಟಿದ್ದೆ. ಇದು ಮಿಕ್ಸ್ ಮಾಡ್ಬಿಟ್ಟು ಇವಾಗ ಫ್ರಿಡ್ಜಲ್ಲಿ ಎತ್ತಿಡ್ತೀನಿ. ಇದು ಇವಾಗ ಯೂಸ್ ಮಾಡೋಕ್ಕೆ ಇದು ಮಾಡ್ತೀನಿ. ಹಾಗೆ ಇವಾಗ ಬಂದು ಮಂಡಕ್ಕಿ ಬಾಳೆಹಣ್ಣು ಹಾಕ್ಬಿಟ್ಟು ನಾವು ಚರ್ಪ್ ಮಾಡ್ಕೊಂಡವನೆ. ಇವಾಗ ಕಂಟಿನ್ಯೂಸ್ 4 ದಿನದಿಂದ ಹಿಂಗೆ ಮಾಡ್ಕೊಂಡು ತಿಂತವನೆ. ಬೇಡ ಅಂತ ಹೇಳ್ತಾ ಇದ್ದೀನಿ, ಹೆವಿ ಆಗುತ್ತೆ ಇದು ಸ್ವೀಟು, ಆದ್ರೂ ಮಾಡ್ಕೊಂಡು ತಿಂತಾನೆ. ಏನ್ ಮಾಡಕ್ಲ, ಏನ್ ಮಂಡಕ್ಕಿ ಕಾಯಿ ಆಗೋವರೆಗೂ ಮಾಡ್ತಾ ಇರ್ತಾನೆ. ಉದ್ನಿಟ್ಟಿಂದಿನ್ನು ಕಾಳನ್ನ ಫುಲ್ಲು ಅದನ್ನ ಮಿಷಿನ್ ಮಾಡಿಸ್ಕೊಬಾ ಅಂತಂದ್ರೆ ಅದಕ್ಕೆ ಮಾಡಿಸ್ಕೊಂಬರಕ್ ಅವನಿಗೆ ಇನ್ನೂ ಇದಿಲ್ಲ. ಮಂಡಕ್ಕಿ ಇದನ್ನ ಹೋಗ್ಲಿ ಹಾಕಿಟ್ಟ ಪ್ಯಾಕೆಟು. ಅಷ್ಟೇ. ನನ್ನ ಮುದ್ದು ಮಗಳು ಬಂದು ನೋಡ್ತಾ ಇದ್ದೆ. ಆಮೇಲೆ ಇವಾಗ ಬಂದು ಕಾಯಿ ನಾನು ಹೊಡೆದಿಟ್ಟಿದ್ದೀನಿ, ಅದೇ ಚಟ್ನಿ ಮಾಡಿಕೊಂಡು ಇವಾಗ ದೋಸೆ ಜೊತೆಗೆ ಖುಷಿಮಾ ನಾನು ತಿನ್ನೋದನ್ನಂತರ ಅನ್ಕೊಂಡಿದೀವಿ. ಒಂದು ಕಾಫಿ ಕುಡಿದ್ರೆ ಆಯ್ತು. ಇನ್ನು ಮಧ್ಯಾಹ್ನದ ನೋಡ್ಕೊಳ್ಳೋಣ, ಮಧ್ಯಾಹ್ನದಕ್ಕೆ ಹಂಗೆ ಹೊಂಕಾಳು ನೀರು ಬಿಸಿ ಮಾಡ್ಕೊಂಡು ನೀರು ಕುಡ್ದವ್ರೆ. ಸೊ ಅದು ಇನ್ನ ಸ್ವಲ್ಪ ಇದೆ. ಜ್ಯೂಸ್ ಇಲ್ಲ ಬೆಳಗ್ಗೆನೆ. ಖುಷಿಮಾ ನಾನು ದೋಸೆ ಮಾಡ್ಕೊಡ್ತೀನಿ, ಬಾ ಇಲ್ಲಿ ನೀನ್ ಈ ಕಡೆ ಇರು
ಈಗ ಫ್ರೆಂಡ್ಸ್ ನೋಡಿ ನಮ್ಮ ಇಷ್ಟು ವರ್ಷದಲ್ಲಿ ಜ್ಯೂಸ್ ಕೊಡ್ತೀನಿ ಬೈ ಕೊಡ್ತೀನಿ ಬೈ. ಇದು ಹೇಳಿ ಖುಷಿ ಬೇಬಿ ಓಕೆ ಕೊಡ್ತೀನಿ. ಇದೇ ಒಂದು ನಿಮಿಷ. ಖುಷಿ ಬೇಬಿ ವೇರ್ ಆರ್ ಯು? ಖುಷಿ ಮಮ್ಮಿ ದೂರದಿಂದ ಮಾಡು. ಖುಷಿ ಮಮ್ಮಿ ವೇರ್ ಆರ್ ಯು? ಓಕೆ ಖುಷಿ ಮಮ್ಮಿ ವೇರ್ ಆರ್ ಯು? How do you do? ಖುಷಿ ಡ್ಯಾಡ್, ಖುಷಿ ಪಪ್ಪ, ಆಮ ಜಿಲ್ಲೋ ಅಪ್ಪ. ಖುಷಿ ಪಪ್ಪ ಹೇಳು. ಖುಷಿ ಪಪ್ಪ. ಹೌದು, ಖುಷಿ ಪಪ್ಪ ವೇರ್ ಆರ್ ಯು? ಯಾವಾಗಲೋ ನೆನ್ನೆ ಅವಳು ಒಬ್ಳೆ ಹೇಳ್ತಾನೆ ಅವಳೆ ಖುಷಿ ಬೇಬಿ ವೇರ್ ಆರ್ ಯು ಅಂತ ಹೇಳ್ತಾವಳೆ. ಅವಳೆ ಹೇಳ್ತಾಳೆ ಈ ಅಯ್ಯ ಔಡು ಇವ್ಡು ಅಂತೆ. ನಾನು ಏನಿಲ್ಲ ಎಲ್ಲಿಂದ ಸೌಂಡ್ ಬರ್ತೈತೆ ಅಂತಂದ್ರೆ ಅವಳು ಪ್ಲೇ ಹೇಳ್ಕೊತಾಳು. ಅಯ್ಯೋ ಖುಷಿ ಆಗ್ಬಿಡ್ತು. ಎಷ್ಟು ಚೆನ್ನಾಗಿ ಮುದ್ದಾಗಿ ಹೇಳ್ತಾ ಇದ್ಲು ನನ್ನ ಮಗಳು. ಇವಾಗ ನಾನು ಕೇಳ್ತೀನಿ ಹೇಳ್ಬೇಕು. ಖುಷಿ ಬೇಬಿ ವೇರ್ ಆರ್ ಯು? ಮುದ್ದು ನೀನು ಹೊಡಿ ಬರಲ್ಲ ಅಮ್ಮ ಕ್ಯಾಮ್ರಾ ಇಟ್ಕೊಂಡಿದ್ದಲ್ಲ. ಓಕೆ ಸೊ ಓಕೆ ಫ್ರೆಂಡ್ಸ್, ಹಿಂಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೋ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ನೋಡಿದ್ರಲ್ಲ ಇವಾಗ ಈ ತರ ಇರೋದ್ರಿಂದ ನನ್ಗೊಂದು ಮನಸ್ಥಿತಿ ಒಂದ್ ಸ್ವಲ್ಪ ಸರಿ ಇಲ್ಲ. ಇವತ್ತು ನೋಡ್ಕೊಂಡು ನಾಳೆಯಿಂದ ಬೇಕಾದ್ರೆ ಬ್ಲಾಗ್ ನ ಮಾಡ್ತೀನಿ ಫ್ರೆಶ್ ಆಗಿ. ಸಂಡೆ ಮನೆಯಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಕೆಲಸ ಇರೋದ್ರಿಂದ. ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನಲ್ಲಿ ಸಿಗ್ತೀನಿ. ಈ ಬ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇದು ನನ್ನ ವೆಡ್ಡಿಂಗ್ ಆನಿವರ್ಸರಿ ಆಗಿದೆ. ಓಕೆ, ಸೊ ಇದೇ ರೀಸನ್. ನಾನು ಕೇಳಿದಕ್ಕೆ ಏನಾದ್ರು ಈ ಮಾತು ಹೇಳಿಲ್ಲ. ನಾನು ಏನಂತೆ ಗೊತ್ತಾ, ನಿಮ್ಗೆ ಹೆಂಡತಿಗಿನ್ನ ನಿಮ್ಗೆ ಇದು ಟೂರ್ನಮೆಂಟ್ ಕ್ರಿಕೆಟ್ ಹೆಚ್ಚೈತಂದ್ರೆ ಆನಿವರ್ಸರಿ ವರ್ಷ ಬರುತ್ತಂತೆ. ನಿಧಾನ, ಏನು ಆನಿವರ್ಸರಿ ವರ್ಷ ಬರುತ್ತಂತೆ. ಟೂರ್ನಮೆಂಟ್ ಏನು ವರ್ಷಕ್ಕೊಂದ್ಸರಿ ಬರಲ್ವಂತೆ. ಎಂತ ವರ್ಷಕ್ಕೆ 4-5 ಟೂರ್ನಮೆಂಟ್ ನಡೆಯುತ್ತೆ. ಟೂರ್ನಮೆಂಟಿಗೆ ಹೋಗಿ ಆಡ್ಬಿಟ್ಟು ಬರ್ತಾರೆ. ಮತ್ ಇವಾಗ 2 ತಿಂಗಳು ಒಂದ್ಸರಿ ಟೂರ್ನಮೆಂಟ್ ನಡೆಯೋದು. ಇದಾದ್ರೂ ವರ್ಷಕ್ಕೊಂದ್ಸರಿ ಬರೋದು. ನಾನ್ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದ್ಯಾ, ಸರಿ ಇದ್ಯಾ ಇಲ್ವಾ ಅಂತ ನೀವೇ ಕಮೆಂಟ್ ಬಾಕ್ಸ್ ಈ ತರ ಹಚ್ಚಿಕೊಡೋರಿದ್ರೆ ನೆನ್ನೆ ಎಷ್ಟು ಹಚ್ಚಿಕೊಟ್ಟು ಅಂದ್ರೆ ಆ ಹಚ್ಚಿಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಜಗಳ ಮಾಡ್ಬೇಕಾಯ್ತು. ಆದ್ರೆ ನನಗ್ ನಾನೇ ಸಮಾಧಾನ ಮಾಡ್ಕೊಡಲ್ಲ. ಒಂದ್ ಕಣ್ಣಿಗೆ ಬೆಣ್ಣ, ಒಂದ್ ಕಣ್ಣಿಗೆ ಸುಣ್ಣ ಹೇಳದ್ನಲ್ಲ ನಿನ್ನೆ ಡೈಲಾಗ್. ಅದಕ್ಕೆ ಒಂದ್ ಕಣ್ಣಿಗೆ ಒಂದ್ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಮಾಡ್ತಾರ ನಮ್ಮಮ್ಮ ಅಂತ. ಅಲ್ಲಿ ಏನ್ ಮಾಡಕ್, ಮಕ್ಳಿಗೂ ಯಜಮಾನ್ರಿಗೂ ಒಂದೇ ಮಾಡಕ್ಕಾಗುತ್ತಾ? ಏನೂ ಅಲ್ಲ. ಇದು ಚಿಕ್ಕ ಹುಡುಗ ಹೊಡೆದೇಳ್ಬೇಕಾದ್ರೆ ಬುದ್ಧಿ ಹೇಳ್ಬೋದ, ದೊಡ್ಡ ಹುಡುಗ ಹೊಡೆದ್ ಬುದ್ಧಿ ಹೇಳಕ್ಕಾಗುತ್ತಾ? ಅವ್ರಿಗೆ ಗೊತ್ತಾಗ್ಬೇಕು, ಅವ್ರ ಮೈಂಡಿಗೆ ಬರ್ಬೇಕು, ಹೌದಲ್ವಾ ಅಂತ. ಇದೊಂಥರ ಪ್ರೀಶಿಯಸ್ ಡೇ, ಇದು ಹೆಂಗಿರ್ಬೇಕು ಅಂತ ಅವ್ರಿಗಿರ್ಬೇಕು. ಇಲ್ಲ ಅವ್ರಿಗೆ. ನನ್ಗೆ ನೋಡಿ, ನನ್ಗೆ ಇನ್ನೂ ಆ ಕೋಪ ಹೇಳ್ತಾ ಇದೀನಿ ಅಷ್ಟೇ ನಗ್ತಾ ಆದ್ರೆ ಮನ್ಸೊಳಗೆ ಏನ್ ಕೋಪ ಇದೆ ಅಂತ ನನಗೊತ್ತು. ಮೊದ್ಲೇ ನಾನು ಸಿಕ್ಕಾಬಟ್ಟೆ ಕೋಪಿಸ್ಟೆ. ನನಗ್ ಗೊತ್ತು ಅದ್ ಏನಾಗ್ತಾ ಇದೆ ಅಂತ. ಇದನ್ನೆಲ್ಲ ರಿವೆಂಜ್ ತಗೊಳ್ಳೋವರೆಗೂ ಮಾತ್ರ ನಾನ್ ನಮ್ಮ ಪ್ರಾಣೇ ಬಿಡೋದಿಲ್ಲ. ತೀರಿಸ್ಕೋತೀನಿ, ಅದಂತೂ ಸತ್ಯ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಬ್ಲಾಗ್ ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.